ಕಾಂಗ್ರೆಸ್ನಲ್ಲಿ ಭುಗಿಲೆದ್ದಿದೆ ಅಸಮಾಧಾನ. ಶಾಸಕ ಸ್ಥಾನಕ್ಕೆ ಬೇಳೂರು ಗೋಪಾಲಕೃಷ್ಣ ರಾಜೀನಾಮೆಯನ್ನು ಕೊಡ್ತಾರಾ? ಹಾಗಾದ್ರೆ ವಿಧಾನಸಭೆಯ ಕಾರ್ಯದರ್ಶಿಗೆ ರಾಜೀನಾಮೆಯನ್ನು ಕೊಡ್ತಾರೆ ಅನ್ನುವಂತಹ ಸುದ್ದಿ ಬರ್ತಾ ಇದೆ. ಬೇಳೂರು ಗೋಪಾಲಕೃಷ್ಣ ಅವರು ಹೇಳ್ತಾ ಇದ್ದಾರೆ, ಈಗ ರಾಜೀನಾಮೆ ಕೊಡ್ತೀನಿ, ನನಗೆ ಮೋಸ ಆಗಿದೆ, ಅನ್ಯಾಯ ಆಗಿದೆ, ನಂಬಿಕೆ ಇಟ್ಟಿದ್ದೆ ನಮ್ಮ ನಾಯಕರ ಮೇಲೆ, ನಾನು ಹಿರಿಯ ಇದ್ದೀನಿ, ನಾನು ಕೂಡ ಕನ್ಸಿಡರ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ, ಆದರೆ ನನಗೆ ಅವಕಾಶ ಸಿಕ್ಕಿಲ್ಲ. ಸಿದ್ದರಾಮಯ್ಯನವರ ಸಂಪುಟದಲ್ಲೂ ಕೂಡ ನನಗೆ ಅವಕಾಶ ಸಿಗಲಿಲ್ಲ, ಯಾಕೆ ನನಗೆ ಹೀಗೆ ಮಾಡಿದ್ರೆ ಅಂತೇಳಿ ಪ್ರಶ್ನೆ ಮಾಡಿ ಈಗ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ರಾಜೀನಾಮೆ ಕೊಡುವಂತಹ ಸಾಧ್ಯತೆಗಳಿದ್ದಾವೆ. ಶಾಸಕ ಸ್ಥಾನಕ್ಕೆ ಬೇಳೂರು ಗೋಪಾಲಕೃಷ್ಣ ಅವರ ಮನವೊಲಿಸುವಂಥ ಪ್ರಯತ್ನಗಳಾಗುತ್ತಾ? ಹಾಗಾದ್ರೆ ಇವತ್ತೇ ಕೊಡಬಹುದು ಅಥವಾ ನಾಳೆ ಕೊಡುವಂತಹ ಸಾಧ್ಯತೆಗಳಿದ್ದಾವೆ. ಬಟ್ ಅದರ ಒಳಗಡೆ ಅವರನ್ನ ಕರೆದು ಸಿಎಂ DK ಸಿದ್ದರಾಮಯ್ಯನವರು ಮಾತನಾಡಿ ಮನವೊಲಿಸಬಹುದು. ಅವರ ಮಾತನ್ನು ಕೂಡ ಕೇಳ್ತಾರಾ ಇಲ್ವಾ ಬೇಳೂರು ಗೋಪಾಲಕೃಷ್ಣ? ಸಾಗರದ ಶಾಸಕ ಬೇಳೂರು ಗೋಪಾಲಕೃಷ್ಣ ಈಗ ಆಲ್ರೆಡಿ ಶಿವಮೊಗ್ಗದಿಂದ ಮಧು ಬಂಗಾರಪ್ಪ ಅವರು ಆಯ್ಕೆಯಾಗಿದ್ದಾರೆ. ಈಡಿಗ ಕೋರ್ಟ್ ಆದಡಿ ಇವರು ಕೂಡ ಈಡಿಗ ಸಮುದಾಯಕ್ಕೆ ಬರ್ತಾರೆ. ಅವರು ಕೂಡ ಹೇಳಿದರು, ನನಗೂ ಸಮುದಾಯ ನೋಡಿ ಅವಕಾಶ ಕೊಡಿ, ಮತ್ತು ನಾನು 3 ಬಾರಿ ಗೆದ್ದಿದ್ದೇನೆ, ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿದ್ದೇನೆ, ಸಂಘಟನೆ ಮಾಡಿದ್ದೇನೆ ಈ ಭಾಗದಲ್ಲಿ ಅಂತೇಳಿ. ಅದೆಲ್ಲವನ್ನು ಪರಿಗಣಿಸಿ ನನಗೂ ಕೂಡ ಸಚಿವರನ್ನಾಗಿ ಮಾಡಿ ಅಂತ ಕೇಳ್ಕೊಳ್ತಿದ್ರು. ಹೈಕಮಾಂಡ್ ಮಟ್ಟದಲ್ಲಿ ದೊಡ್ಡ ಲಾಭಿ ಮಾಡಿದರು ಮತ್ತು ದೆಹಲಿಗೆ ಹೋಗಿದ್ರು. ಅವರು ಸಿದ್ದರಾಮಯ್ಯನವ್ರ ಪರವಾಗಿ, ಸಿದ್ದರಾಮಯ್ಯನ ಜೊತೆಗೆ ಮತ್ತು DK ಶಿವಕುಮಾರ್ ಜೊತೆಗೆ ಓಡಾಡಿ ಒತ್ತಡ ಹಾಕುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾಯಿದ್ರು. ಕೊನೆಗೂ ಅವ್ರಿಗೆ ಸಚಿವ ಸ್ಥಾನ ಮಿಸ್ ಆಗಿದೆ. ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಈಗಾಗಲೇ ಅವರು ನಿರ್ಧಾರ ಮಾಡಿದ್ದಾರೆ. ಬಹುಶಃ ನಾಳೆ ಅದೆಲ್ಲದಕ್ಕೂ ಕೂಡ ನಮಗೆ ಉತ್ತರ ಸಿಗುತ್ತೆ. ಖಂಡಿತವಾಗಲೂ ಅವರು ಅಸಮಾಧಾನಗೊಂಡಿದ್ದಾರೆ. ಯಾಕಂದರೆ ಸಂಭಾವ್ಯರ ಪಟ್ಟಿಯಲ್ಲಿ ಅವರ ಹೆಸರು ಕೂಡ ಬಲವಾಗಿ ಕೇಳಿ ಬಂದಿತ್ತು. ಕೊನೆ ಕ್ಷಣದಲ್ಲಿ ಏನು ಬದಲಾವಣೆ ಆಯಿತು? ಹಾಗಾದರೆ ಯಾಕೆ ಅವರಿಗೆ ಅವಕಾಶ ಸಿಗಲಿಲ್ಲ? ಕಾರಣ ಏನು? ಅದನ್ನು ಕೂಡ ಅವರು ಕೇಳ್ತಾ ಇದ್ದಾರೆ. ನನಗೆ ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಕಾರಣ ಹೇಳಿ ಅಂತ ಬೇಳೂರು ಗೋಪಾಲಕೃಷ್ಣ ಕೇಳ್ತಿರೋದೀಗ. ಈ ಹಿಂದೆ ಅವರು BJPಯಲ್ಲಿ ಕೂಡ ಇದ್ದರು. ಅದಾದ ಮೇಲೆ ನಂತರದ ಬದಲಾವಣೆಗಳಲ್ಲಿ ಕಾಂಗ್ರೆಸ್ನಿಂದ ಗೆದ್ದು ಬಂದಿದ್ದರು.